ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ 11 ಜೂನ್ 2026 ಗುರುವಾರ ಬೃಹಸ್ಪತಿವಾಸರ. ಸೂರ್ಯೋದಯ ಬೆಳಗಿನ ಜಾವ 5:53, ಸೂರ್ಯಾಸ್ತ ರಾತ್ರಿ 7. ಚಂದ್ರೋದಯ ರಾತ್ರಿ 2:52 ಜೂನ್ 12, ಚಂದ್ರಾಸ್ತ ಮಧ್ಯಾಹ್ನ 2:49. ಇಂದಿನ ತಿಥಿ ಏಕಾದಶಿ ಸಂಜೆ 6:02 ರವರೆಗೆ, ನಂತರ ದ್ವಾದಶಿ. ಯೋಗ ಶೋಭನ ರಾತ್ರಿ 1 ಜೂನ್ 12 ರವರೆಗೆ, ನಂತರ ಅತಿಗಂಡ. ನಕ್ಷತ್ರ ಅಶ್ವಿನಿ ರಾತ್ರಿ 3-4 ಜೂನ್ 12 ರವರೆಗೆ, ನಂತರ ಭರಣಿ. ಕರ್ಣ ಭವ ಬೆಳಗ್ಗೆ 11:52, ಬಾಲವ ರಾತ್ರಿ 10:36, ನಂತರ ಕೌಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:24 ರಿಂದ 5:08, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:54 ರಿಂದ 12:45, ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 4:46 ರಿಂದ 5:53 ರವರೆಗೆ, ಸಂಧ್ಯಾಕಾಲ ಸಂಜೆ 6:46 ರಿಂದ 7:52, ಅಮೃತಕಾಲ ಬೆಳಗಿನ ಜಾವ 5:59 ರಿಂದ 7:30. ಸರ್ವಾರ್ಥ ಸಿದ್ಧಿಯೋಗ ದಿನಪೂರ್ತಿ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 1:56 ರಿಂದ 3:32, ಯಮಗಂಡ ಕಾಲ ಬೆಳಗ್ಗೆ 5:53 ರಿಂದ 7:30 ರವರೆಗೆ, ವರ್ಜ್ಯಕಾಲ ರಾತ್ರಿ 2:46 ಜೂನ್ 12 ರಿಂದ 4:15 ಜೂನ್ 12, ದುರ್ಮುಹೂರ್ತ ಬೆಳಗ್ಗೆ 10:11 ರಿಂದ 11:02, ನಂತರ ಮಧ್ಯಾಹ್ನ 3:20 ರಿಂದ 4:11 ರವರೆಗೆ, ರಾತ್ರಿ 3:04 ಜೂನ್ 12 ರವರೆಗೆ. ತಾರಬಲ ಇರುವ ನಕ್ಷತ್ರಗಳು: ಭರಣಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ. ಉತ್ತರ ಫಾಲ್ಗುಣಿ ಹಸ್ತ, ಸ್ವಾತಿ, ಅನುರಾಧ, ಮೂಲ. ಉತ್ತರಾಷಾಢ ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ರಾತ್ರಿ 3-4 ಜೂನ್ 12 ರವರೆಗೆ ಚಂದ್ರಬಲ ಇರುವ ರಾಶಿಗಳು: ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ, ಮೀನ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ಮಿಥುನ, ಕರ್ಕ, ತುಲಾ, ವೃಶ್ಚಿಕ, ಕುಂಭ. ಗುರುಗೋಚಾರ ಕಟಕದಲ್ಲಿ ಧನು ಮತ್ತು ಮಕರ ರಾಶಿಯ ಫಲ. ಧನುರಾಶಿ ಧನು ಲಗ್ನದವರಿಗೆ ಗುರುಗಳು ಅಷ್ಟಮಕ್ಕೆ ಬಂದ ಮೇಲೆ ಎಲ್ಲಾ ವಿಷಯದಲ್ಲೂ ವಿಘ್ನಗಳು, ಹೋರಾಟ, ಪ್ರಯತ್ನಗಳು ಹೆಚ್ಚಾಗಿರುತ್ತವೆ. 2 ಜೂನ್ ನಿಂದ 31 ಅಕ್ಟೋಬರ್ವರೆಗೂ ಗುರುಗಳು 8ನೆಯ ಮನೆಯಲ್ಲಿರುವರು. ಅಷ್ಟಮ ಉತ್ತಮ ಸ್ಥಾನವಲ್ಲ, ಅವಮಾನಗಳಾಗಬಹುದು. ದೆಸೆ ಅಂತರ್ದೆಸೆ ಕೆಟ್ಟಿದ್ದರೆ ಆರೋಗ್ಯದಲ್ಲಿ ಸಮಸ್ಯೆ, ಖರ್ಚುಗಳು ಹೆಚ್ಚಾಗುವವು. ಹಣಕಾಸಿನ ಪರಿಸ್ಥಿತಿಯಲ್ಲಿ ಏರುಪೇರು ಕಾಣುವುದು. ಆದರೆ ಹಣ ಬರುತ್ತೆ, ಅದು ಸ್ವಲ್ಪ ತಡೆದು ಬರುತ್ತೆ. ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮ ಪಡಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯುತ್ತಿದ್ದರೆ ಹೆಚ್ಚಿನ ಪರಿಶ್ರಮ ಬೇಕಾಗಿದೆ. ಸಂಶೋಧನೆಯ ರಿಲೇಟೆಡ್ ಸ್ಟಡೀಸ್ ಆಮೇಲೆ ಮೆಡಿಸಿನ್ಸ್ಗೆ ಉತ್ತಮವಾಗಿದೆ. ಎಚ್ಚರಿಕೆಯಿಂದ ಎಲ್ಲದರಲ್ಲೂ ಗಮನ ಇಟ್ಟು ಮುಂದುವರಿಯಿರಿ. ನಿಮಗೆ ಸಹಿಸಲಾಗದ ತುಂಬಾ ಹೊರೆ ಅನಿಸುವ ವಿಷಯಗಳಾಗಬಹುದು, ಸಮಸ್ಯೆಗಳಾಗಬಹುದು. ಅವನ್ನು ನಿಮ್ಮಿಂದ ದೂರ ಹೋಗಲು ಬಿಡಿ. ಈ ವರ್ಷ ಹಣಕಾಸಿನ ವಿಷಯದಲ್ಲಿ ಭದ್ರತೆ ವಹಿಸಬೇಕು. ವೃತ್ತಿ ಬದಲಾವಣೆ, ವ್ಯಾಪಾರದ ಸ್ಟ್ರಕ್ಚರ್ ಚೇಂಜ್ ಮಾಡಬೇಕು ಅಂತ ನಿಮಗೆ ಅನ್ಸುತ್ತೆ. ಆದರೆ ಕೆಲಸ ಬಿಟ್ಟರೆ ಬೇರೆ ಕೆಲಸ ಸಿಗದಿರಬಹುದು. ಸಿಕ್ಕರೂ ಸಮಾಧಾನಕರವಿರುವುದಿಲ್ಲ. ಹೊಸ ಬಿಸಿನೆಸ್ ಪಾರ್ಟ್ನರ್ ಬಂದು ಸೇರಬಹುದು. ಹೀಗಾಗುವುದರಿಂದ ನಿಮಗೆ ನಿಮ್ಮ ವ್ಯವಹಾರ ಅಥವಾ ವ್ಯಾಪಾರಗಳಲ್ಲಿ ನಿಮ್ಮ ಕಂಟ್ರೋಲ್ ತಪ್ಪಿದೆ ಅನ್ನೋ ಅನುಭವ ಆಗುತ್ತೆ. ವಿದೇಶದಲ್ಲಿ ವಿದ್ಯಾಭ್ಯಾಸ, ಉದ್ಯೋಗ ಅಥವಾ ವ್ಯಾಪಾರಕ್ಕೆ ಈ ಚಲನೆ ಉತ್ತಮವಾಗಿದೆ. ನಿಮಗೆ ನಿಮ್ಮ ಜೂನಿಯರ್ಸ್ ಅಥವಾ ನಿಮ್ಮ ಕೆಳಗಡೆ ಕೆಲಸ ಮಾಡು ಸಿಬ್ಬಂದಿ ನಿಮಗೆ ಸಪೋರ್ಟ್ ಮಾಡದೇ ಇರಬಹುದು. ಹಾಗಾಗಿ ನೀವು ನಿಮ್ಮಲ್ಲಿ ಬದಲಾವಣೆ ತಂದುಕೊಂಡು ಅವರೊಡನೆ ಬೆರೆತು ನಡೀಬೇಕು. ಶುಭ ಕಾರ್ಯಗಳಿಗೆ ವಿಘ್ನಗಳು ಬರುವುದು. ನೀವು ಆರೋಗ್ಯದ ಬಗ್ಗೆ ಈಗ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಈ ಸಮಯದಲ್ಲಿ ಆಯುರ್ವೇದ ಮತ್ತು ಸಮಗ್ರ ಚಿಕಿತ್ಸೆ ಹೆಚ್ಚು ಫಲಕಾರಿಯಾಗುವುದು. ಜೊತೆಗೆ ಯೋಗ ಧ್ಯಾನ ಮಾಡುವುದು ಉತ್ತಮ. ಕೋರ್ಟ್ ಸಮಸ್ಯೆಗಳಲ್ಲಿ ಸಿಲುಕಬೇಡಿ. ಈಗಾಗಲೇ ವ್ಯಾಜ್ಯಗಳಿದ್ದರೆ ಇನ್ನೂ ಮುಂದೂಡುವುದು. ಬೇರೆಯವರ ಸಮಸ್ಯೆಗಳಲ್ಲಿ ನೀವು ಅನಾವಶ್ಯಕ ಹಸ್ತಕ್ಷೇಪ ಬೇಡ. ನಿಮ್ಮ ಬಾಳ ಸಂಗಾತಿಗೆ ದ್ರೋಹ ಎಸಗಬೇಡಿ. ಅನೈತಿಕ ಸಂಬಂಧಗಳಿಗೆ ಹೋದರೆ ಗುರುಗಳ ಕೋಪಕ್ಕೆ ಗುರಿಯಾಗುವಿರಿ. ಮಕ್ಕಳ ವಿಷಯದಲ್ಲಿ ಸಮಸ್ಯೆಗಳಾಗಬಹುದು. ಅವರ ಓದುತ್ತಿಲ್ಲ ಅಥವಾ ಹೇಳಿದ ಮಾತು ಕೇಳುತ್ತಿಲ್ಲವೆಂಬ ಚಿಂತೆ ಕಾಡಬಹುದು. ಯಾವುದೇ ಹೊಸ ಬಿಸಿನೆಸ್ ಪ್ರಾರಂಭಿಸಬೇಡಿ. ನಿಮಗೆ ಗುರುದಶೆ ಅಥವಾ ಇನ್ನಿತರ ಒಳ್ಳೆಯ ದೆಸೆ ಅಥವಾ ಅಂತರದಶೆ ನಡೆಯುತ್ತಿದ್ದರೆ ಈ ಗುರುವಿನ ಚಲನೆ ಉತ್ತಮವಾಗಿರುತ್ತೆ.
ಕೆಟ್ಟಿದ್ದರೆ ಆರೋಗ್ಯದಲ್ಲಿ ಸಮಸ್ಯೆ, ಖರ್ಚುಗಳು ಹೆಚ್ಚಾಗುವವು, ಹಣಕಾಸಿನ ಪರಿಸ್ಥಿತಿಯಲ್ಲಿ ಏರುಪೇರು ಕಾಣುವುದು, ಪ್ರೀತಿ ಸಂಬಂಧಗಳಲ್ಲಿ ಹೆಚ್ಚಿನ ದೃಢತೆ ಉಳಿದಲ್ಲಿ ಮಾತ್ರ ಮುಂದಿನ ವರ್ಷ ಅದು ಮದುವೆಗೆ ಕಾರಣವಾಗಬಹುದು. ಸಂಗಾತಿಯೊಡನೆ ಭಿನ್ನಾಭಿಪ್ರಾಯಗಳು, ವಾಗ್ವಾದಗಳು ಬರುವ ಸಾಧ್ಯತೆಯಿದೆ. ಮನೆಯ ವಾತಾವರಣದಲ್ಲಿ ಸ್ವಲ್ಪ ಅಶಾಂತಿ ಇರುವ ಕಾರಣ ಈ ವಿಷಯಗಳಲ್ಲಿ ಸ್ವಲ್ಪ ಗಮನವಿಡಿ. ವಿವಾಹಿತರು ಯಾವುದೇ ವಿಷಯದಲ್ಲಿ ಅತಿರೇಕದ ಚರ್ಚೆಗೆ ಇಳಿಬೇಡಿ. ವಿಷಯ ಅಲ್ಲಿನದು ಅಲ್ಲಿಗೆ ಮುಗಿಸಿಬಿಡಿ. 31 ಅಕ್ಟೋಬರ್ವರ ನಂತರ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಾಣುವುದು. ಪರಿಹಾರ: ವಿಷ್ಣು ಆರಾಧನೆ ಮಾಡಿ. ಗುರುವಾರದಂದು ಔದುಂಬರ ವೃಕ್ಷದ ಕೆಳಗೆ ಕುಳಿತು 10 ನಿಮಿಷಗಳ ಕಾಲ ಗುರು ಧ್ಯಾನ ಮಾಡಿ. ಹನುಮಾನ ಚಾಲೀಸ ನಿತ್ಯ ಪಠಿಸಿ. ಪ್ರತಿನಿತ್ಯ ಗುರು ಮಂತ್ರವನ್ನು 108 ಬಾರಿ ಹೇಳಿಕೊಳ್ಳಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ನೀವು ವಿಷ್ಣು ಸಹಸ್ರನಾಮ, ನಾರಾಯಣ ಮಂತ್ರಗಳನ್ನು ಪಠಿಸಿಕೊಳ್ಳಿ. ಗುರುಗಳ ಪ್ರವೇಶ 9ನೇ ಮನೆಯಲ್ಲಿ ಮಕರ ರಾಶಿ ಮಕರ ಲಗ್ನದವರಿಗೆ ತುಂಬಾ ಶುಭದಾಯಕವಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬಾ ಉತ್ತಮವಾಗಿದ್ದು, ನೀವು ಬಯಸಿದ ಶಾಲಾ ಕಾಲೇಜಿನಲ್ಲಿ ಸೀಟ್ ದೊರಕುವುದು. ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯುತ್ತಿರುವವರಿಗೆ ತುಂಬಾ ಅನುಕೂಲಕರವಾಗಿದೆ. ನೀವು ವೃತ್ತಿ ಜೀವನದಲ್ಲಿದ್ದರೆ ಈ ಗುರುವಿನ ಚಲನೆ ನಿಮಗೆ ಲಾಭದಾಯಕ ಮತ್ತು ಅನುಕೂಲಕರವಾಗಿದೆ. ನಿಮ್ಮಲ್ಲಿ ವೈಯಕ್ತಿಕ ಆತ್ಮಸ್ಥೈರ್ಯ ಮತ್ತು ವರ್ಚಸ್ಸು ಹೆಚ್ಚುವುದು. ಮಾತಿನಲ್ಲಿ ಧೈರ್ಯ ಇರುವುದು. ನಿಮ್ಮ ಮೇಲಾಧಿಕಾರಿ ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರುವುದು. ಹಾಗಾಗಿ ಇದು ನಿಮಗೆ ಒಳ್ಳೆಯ ಸಮಯ. ನೀವು ಶಿಸ್ತು ಮತ್ತು ಸಮಯ ಪಾಲನೆ ಮಾಡುವಿರಿ. ನಿರುದ್ಯೋಗಿಗಳಿಗೆ ಒಳ್ಳೆಯ ಕೆಲಸ ಸಿಗುವ ಸಾಧ್ಯತೆಯಿದೆ. ವೃತ್ತಿಯಲ್ಲಿರುವವರಿಗೆ ಹೆಚ್ಚಿನ ಉನ್ನತಿ ಮತ್ತು ಜವಾಬ್ದಾರಿ ದೊರೆಯುವುದು. ಪ್ರಮೋಷನ್ ದೊರೆತು ಸಂಬಳ ಹೆಚ್ಚಾಗಬಹುದು. ನೀವು ಯೋಗ, ಜಿಮ್, ಪೌಷ್ಟಿಕ ಆಹಾರದ ಕಟ್ಟುಪಾಡುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಿರಿ. ನಿಮ್ಮ ಜಾತಕದಲ್ಲಿ ಗುರು ಶುಭ ಸ್ಥಿತಿಯಲ್ಲಿಲ್ಲದಿದ್ದರೆ ಕೆಲಸದ ಬದಲಾವಣೆ ಅಥವಾ ವೃತ್ತಿಯಲ್ಲಿ ಏರಿಳಿತಗಳನ್ನು ಕಾಣಬಹುದು. ಆಕಸ್ಮಿಕ ಸವಾಲು, ಸಮಸ್ಯೆಗಳು ಎದುರಾಗುವುದು. ಅದನ್ನು ನೀವು ಪರಿಹರಿಸುವಿರಿ. ಸರಕಾರಿ ಅಧಿಕಾರಯುಕ್ತ ಮತ್ತು ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವವರಿಗೆ ಈ ಸಮಯ ಅನುಕೂಲಕರವಾಗಿದೆ. ನಿಮ್ಮ ಇಚ್ಛೆಯ ಜಾಗಕ್ಕೆ ಟ್ರಾನ್ಸ್ಫರ್ ದೊರೆಯುವುದು. ಸ್ವಂತ ಉದ್ಯೋಗ ಮಾಡುವವರಿಗೆ ತುಂಬಾ ಲಾಭದಾಯಕವಾಗಿದೆ. ಈ ಸಮಯ ಅದ್ಭುತವಾದ ಸಂಪರ್ಕ, ಹೊಸ ಸಂಘಗಳ ಅಥವಾ ಪಾರ್ಟ್ನರ್ಶಿಪ್, ವ್ಯಾಪಾರ ವ್ಯವಹಾರ ನಿಮಗೆ ಅದೃಷ್ಟದಾಯಕವೆಂದು ಭಾವಿಸುವಿರಿ. ಇದುವರೆಗೆ ತೀರ್ಮಾನವಾಗದೆ ನಿಂತ ಕೋರ್ಟ್ ಕೇಸುಗಳು ನಿಮ್ಮ ಪರವಾಗಿ ಪ್ರಗತಿಯನ್ನು ಕಾಣುವುದು. ಸಾಲ ಮುಕ್ತರಾಗುವಿರಿ. ರೈತರಿಗೆ ತುಂಬಾ ಉತ್ತಮವಾಗಿದೆ. ಬೆಳೆಗೆ ಉತ್ತಮ ಬೆಲೆ ದೊರೆಯುವುದು. ವಿದೇಶದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಮತ್ತು ವಿದೇಶಕ್ಕೆ ಹೋಗಲು ಇಚ್ಛಿಸುತ್ತಿರುವವರಿಗೆ ಲಾಭದಾಯಕವಾಗಿದೆ. ವೃತ್ತಿ ಜೀವನದ ಸವಾಲುಗಳ ಮಧ್ಯದಲ್ಲೂ ನಿಮಗೆ ಪ್ರಗತಿಯನ್ನು ಕಾಣುವುದರ ಜೊತೆಗೆ ಹೆಚ್ಚಿನ ಜವಾಬ್ದಾರಿ ಮತ್ತು ಹಣಕಾಸಿನ ಲಾಭ ಪಡೆಯುವಿರಿ. ಅನೇಕ ಮೂಲಗಳಿಂದ ಆದಾಯ ಗಳಿಸುವಿರಿ. ಹಿಂತಿರುಗಿ ಬಾರದ ಹಣ ಮತ್ತೆ ಪಡೆಯುವಿರಿ. ಹೆಚ್ಚಿನ ಪರಿಶ್ರಮ, ಪರಿಣಾಮಕಾರಿ ಮಾತುಗಾರಿಕೆ ನಿಮ್ಮ ಸಾಧನೆ ಮತ್ತು ಲಾಭಕ್ಕೆ ಹೆಚ್ಚಿನ ಪಾತ್ರ ವಹಿಸುತ್ತದೆ. ಈ ಸಮಯದಲ್ಲಿ ಯಶಸ್ವಿ ಸಣ್ಣ ಮತ್ತು ದೂರ ಧಾರ್ಮಿಕ ಹಾಗೂ ವಿಲಾಸಿ ಪ್ರಯಾಣಗಳಿರುವುದು. ಮನೆ, ನಿವೇಶನ ಖರೀದಿಸಬಹುದು. ಹಿಂದೆ ಮಾಡಿದ್ದ ಹೂಡಿಕೆಯಿಂದ ಲಾಭ ಗಳಿಸುವಿರಿ. ಮನೆ ಕಟ್ಟುವ ಯೋಗವಿದೆ. ದೈವ ಕಾರ್ಯಗಳನ್ನು ನೆರವೇರಿಸುವಿರಿ. ಆಧ್ಯಾತ್ಮದ ಸಾಧನೆಗೆ ನಿಮಗೆ ಗುರುಗಳ ಸಲಹೆ ಹಾಗೂ ಮಾರ್ಗದರ್ಶನ ದೊರೆಯುವುದು. ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಅನುಕೂಲಕರ. ಮನೆಯ ವಾತಾವರಣ ಮತ್ತು ಆಸ್ತಿಯ ವಿಷಯಗಳಲ್ಲಿ ಸಕಾರಾತ್ಮಕ ಬದಲಾವಣೆ ಕಾಣುವಿರಿ. ತಾಯಿಯಿಂದ ಅನುಕೂಲ ಹಾಗೂ ಅವರ ಸಹಕಾರ ದೊರೆಯುವುದು. ವಿವಾಹಿತರಿಗೆ ತಮ್ಮ ಮಕ್ಕಳು ಮತ್ತು ಮನೆಯನ್ನು ಸುಧಾರಿಸುವಲ್ಲಿದ್ದ ಸಮಸ್ಯೆಗಳು ದೂರಾಗಬಹುದು. ಒಂಟಿ ಇರುವವರಿಗೆ ಪ್ರೇಮ ಅಂಕುರಿಸಬಹುದು. ಅವಿವಾಹಿತರಿಗೆ ಮದುವೆಯ ಯೋಗ. ಒಳ್ಳೆಯ ಬಾಳ ಸಂಗಾತಿಗಾಗಿ ಹುಡುಕಾಟದಲ್ಲಿದ್ದರೆ ಇದು ಸರಿಯಾದ ಸಮಯ. ಪ್ರೇಮಿಗಳಿಗೆ ವಿವಾಹವಾಗುವ ಸಾಧ್ಯತೆ ಇದೆ. ಒಡಹುಟ್ಟಿದವರೊಡನೆ ಮತ್ತು ಮಿತ್ರರೊಡನೆ ಒಳ್ಳೆಯ ಒಡನಾಟ ಇರುವುದು. ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಸಂತಾನ ಯೋಗವಿದೆ. ನಿಮ್ಮ ವ್ಯವಹಾರಕ್ಕೆ ಹೊಸ ಪಾರ್ಟ್ನರ್ ಸೇರಬಹುದು. ವೈವಾಹಿಕ ಜೀವನದಲ್ಲಿದ್ದ ತೊಡಕುಗಳು ನಿವಾರಣೆಯಾಗಿ ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ನೆಲೆಸುವುದು. ಪರಿಹಾರ: ಹನುಮಾನ ಚಾಲೀಸ ನಿತ್ಯ ಪಠಿಸಿ. ರಾಮರಕ್ಷಾ ಸ್ತೋತ್ರ ಹೇಳಿಕೊಳ್ಳಿ. ಪ್ರತಿ ಗುರುವಾರ ಹಳದಿ ವಸ್ತುಗಳನ್ನು ಅವಶ್ಯಕತೆ ಇರುವವರಿಗೆ ದಾನ ಮಾಡಿ. ವೀಕ್ಷಿಸಿದ ತಮಗೆ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.